ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದಾನೆ. ಇವತ್ತು ಕೂಡ ಆತನು ಮಾತಾಡುವ ದೇವರಾಗಿದ್ದಾನೆ. ವಾಕ್ಯದ ಮುಖಾಂತರ ಮಾತಾಡೋದು. ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನೀವು ಕೇಳುವಾಗನೇ ನಿಮಗೆ ದೇವರು ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರ ಸ್ತೋತ್ರ, ನಿನ್ನ ದಯಕ ಸ್ತೋತ್ರ, ನಿನ್ನ ಕೃಪೆ, ನಿನ್ನ ಕರುಣೆಗಸ್ತ್ರ ಸ್ತೋತ್ರ. ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ವಾಕ್ಯವನ್ನು ಕೇಳುವಾಗ ಕಥನೆ ಅವರ ಹೃದಯದಲ್ಲಿ ನೀನು ಮಾತಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಪ್ರಶ್ನೆಗೆ ನೀನು ಉತ್ತರ ಕೊಡು ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಲಿ. ಕಥನೆ ನಿನ್ನ ಪ್ರಕಟಣೆ ಬೇಕು, ಪ್ರಕಟಣೆ ಸುರಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮ ತಂದೆ, ಆಮೆನ್. ಇವತ್ತು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗ್ತೇವೆ. ಮತ್ತಾಯನ ಶುಭ ಸಂದೇಶ 7ರಲ್ಲಿ 24ರಿಂದ ನಾವು ಧ್ಯಾನಿಸುವ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಆದುದರಿಂದ ಈ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲಿಸುವನು. ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಅದರ ಪ್ರಕಾರ ನಡೆಯುವನು ಬಂಡೆಯ ಮೇಲೆ ಮನೆ ಕಟ್ಟಿದವನ ಆಗಿರುವನು. ಹಾಗೆ ದೇವರ ವಾಕ್ಯ ಹೇಳ್ತದೆ. ಅಂದರೆ ಮಾತು ಕೇಳಿದ ನಂತರ, ವಾಕ್ಯ ಕೇಳಿದ ನಂತರ ನಿಮಗೆ ಕೆಲವು ಲೋಕದಲ್ಲಿ ಗಾಳಿ ಬರ್ಬೋದು. ಇಲ್ಲಿ ಮುಂದೆ ಬರೆಯಲ್ಪಟ್ಟಿದೆ ನೋಡಿ. ಕಟ್ಟದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿದು ಆದಾಗೂ ಅದರ ಅಸ್ತಿವಾರವು ಬಂಡೆ ಮೇಲೆ ಇದ್ದರಿಂದ ಅದು ಬೀಳಲಿಲ್ಲ. ಅಂದರೆ ಈ ಲೋಕದಲ್ಲಿ ಜೀವಿಸುವಾಗ ಗಾಳಿ ಬರ್ತದೆ. ಯಾವುದು? ನಿಮಗೆ ಕಾಯಿಲೆ ಎಂಬ ಒಂದು ಗಾಳಿ ಬರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆ, ಫೈನಾನ್ಸ್ ಸಮಸ್ಯೆ ಬರ್ಬೋದು, ಕುಟುಂಬದಿಂದ ಸಮಸ್ಯೆ ಬರ್ಬೋದು, ನಿಮ್ಮ ಕೆಲಸ ಕಾರ್ಯದಲ್ಲಿ ಸಮಸ್ಯೆ ಬರ್ಬೋದು, ನಿಮ್ಮ ನೆರೆಕೆರೆಯಿಂದ ಸಮಸ್ಯೆ ಬರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆ ಬರ್ಬೋದು. ನಿಮಗೆ ಫೇಸ್ ಮಾಡಲಿಕ್ಕೆ ಇರ್ಬೋದು. ಆದರೆ ನಿಮ್ಮ ಒಳಗೆ ದೇವರ ವಾಕ್ಯ ಇದ್ದರೆ, ವಾಕ್ಯವು ಮಾನವನಿಗೆ ಸಮಾಧಾನ ಕೊಡ್ತದೆ. ದೇವರ ವಾಕ್ಯವು ಒಬ್ಬ ವ್ಯಕ್ತಿಗೆ ಸಹಿಸಲಿಕ್ಕೆ ಶಕ್ತಿ ಕೊಡ್ತದೆ. ವಾಕ್ಯವು ಒಬ್ಬ ಮಾನವನಿಗೆ ಅಲುಗಾಡಿಸಲಿಕ್ಕೆ ಬಿಡುವುದಿಲ್ಲ. ದೇವರ ವಾಕ್ಯ ಆತನಿಗೆ ದೃಢಪಡಿಸ್ತದೆ. ಏಕೆಂದರೆ ದೇವರ ವಾಕ್ಯ ಎಲ್ಲಿಂಟು ಅಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆ. ನಿಮ್ಮ ಒಳಗೆ ಪರಿಶುದ್ಧಾತ್ಮನು ಒಳಗೆ ಇದ್ದರೆ ನಿಮಗೆ ಯಾವ ಸಮಸ್ಯೆ ಬಂದರೂ ಬರುವುದಿಲ್ಲ ಹೇಳುವುದಿಲ್ಲ, ಬರಬಹುದು. ಆದರೆ ಆ ಸಮಸ್ಯೆಯಿಂದ ನಿಮಗೆ ನೆಲಕ್ಕೆ ಬೀಳಲಿಕ್ಕೆ ಬಿಡುವುದಿಲ್ಲ. ಏಕೆಂದರೆ ವಾಕ್ಯ ನಿಮ್ಮ ಹತ್ರ ಉಂಟು. ವಾಕ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಈ ವಾಕ್ಯ ನಿಮ್ಮ ಒಳಗೆ ಇರುವಾಗ ಈ ಸತ್ಯವೇದದಲ್ಲಿ ಕೆಲವು ವಾಗ್ದಾನ ಉಂಟು. ಈಗ ಕೀರ್ತನೆ 91 ಅಲ್ಲಿ ಹೇಳ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಕೈಯಲ್ಲಿ ಎತ್ತುಕೊಳ್ಳಿಕ್ಕೆ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಆಲ್ರೆಡಿ ಅಪ್ಪಣೆ ಕೊಟ್ಟು ಆಗಿದೆ. ಅಂದರೆ ನಿನಗೆ ಬೀಳಲಿಕ್ಕೆ ಬಿಡುವುದಿಲ್ಲ. ಗಾಳಿ ಬರ್ತದೆ, ಸಮಸ್ಯೆ ಎಲ್ಲ ಬರ್ತದೆ. ಆದರೆ ವಾಕ್ಯ ಎಲ್ಲಿ ಉಂಟು? ವಾಕ್ಯ ನಿಮ್ಮ ಒಳಗುಂಟು. ಕ್ರಿಸ್ತನ ವಾಕ್ಯ ನಿಮ್ಮ ಒಳಗುಂಟು. ಅದರ ಅರ್ಥ ಕ್ರಿಸ್ತನಲ್ಲಿ ಇದ್ದವರಿಗೆ ಗಾಳಿ ಬೀಸುವುದಿಲ್ಲ ಅಂದಲ್ಲ, ಬೀಸ್ತದೆ. ಗಾಳಿ ಬರ್ತದೆ, ಸಮಸ್ಯೆ ಬರ್ತದೆ, ಕಾಯಿಲೆ ಬರ್ಬೋದು, ಹಿಂಬಾಲಿಸ್ಬೋದು. ಆದರೆ ದೇವರ ವಾಕ್ಯ ನಿಮ್ಮ ಒಳಗಿದ್ದರೆ, ಈ ವಾಕ್ಯ ನೀವು ಮಾತಾಡಿದರೆ, ಆ ವಾಕ್ಯ ನಿಮಗೆ ದೃಢವಾಗಿ ನಿಲ್ಲಲಿಕ್ಕೆ ಸಹಾಯ ಮಾಡ್ತದೆ. ಏಕೆಂದರೆ ನಿಮ್ಮ ಅಸ್ತಿವಾರವು ದೃಢವಾಗಿ ಉಂಟು. ನೀವು ಕಲ್ಲಿನ ಮೇಲೆ ಹಾಕಿದ ಅಸ್ತಿವಾರ. ಬಂಡೆ ಎಂದರೆ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಪೇತ್ರನಿಗೆ ಯೇಸು ಹೇಳ್ತಾರೆ, ನೀನು
ಬಂಡೆ ಆಗಿದಿ. ಪೇತ್ರ ಅಂದರೆ ಬಂಡೆ. ಸೀಮೋನನೇ, ನೀನು ಇವತ್ತಿನ ಬಂಡೆ ಆಗಿದಿ. ಪೇತ್ರನು ಬಂಡೆ ಎಂದರೆ ವಾಕ್ಯ, ದೇವರ ವಾಕ್ಯ. ದೇವರ ವಾಕ್ಯ ನಿಮ್ಮ ಒಳಗೆ ಇರುವಾಗ ಅದು ನಿಮಗೆ ಕೆಳಗೆ ಬೀಳಲಿಕ್ಕೆ ಬಿಡುವುದಿಲ್ಲ. ಏಕೆಂದರೆ ನಿರಾಶೆ ಎಂಬ ಒಂದು ಗಾಳಿ ಬರ್ಬೋದು. ಆ ನಿರಾಶೆಯಲ್ಲಿ ನಿಮಗೆ ಒಳಗಾಗಲಿಕ್ಕೆ ಬಿಡುವುದಿಲ್ಲ. ಏಕೆಂದರೆ ವಾಕ್ಯ ಇಲ್ಲಿ ಉಂಟು, ನಿಮ್ಮ ಹತ್ತಿರ ನೀವು ನಿಮ್ಮ ಅಸ್ಥಿವಾರ ನೀವು ಬಂಡೆ ಮೇಲೆ ಹಾಕಿದ್ರಿಂದ ನಿಮಗೆ ಅದರಲ್ಲಿ ಬೀಳಲಿಕ್ಕೆ ನಿಮಗೆ ಬಿಡುವುದಿಲ್ಲ. ಅದಕ್ಕೆ ಹೇಳ್ತದೆ ಇಲ್ಲಿ ದೇವರ ವಾಕ್ಯದೆ, ನನ್ನ ಮಾತುಗಳನ್ನು ಕೇಳಿ, ಖಾಲಿ ಕೇಳಿ ಬಿಡುವುದಲ್ಲ. ಕೆಲವು ಜನ ವಾಕ್ಯ ಕೇಳ್ತಾರೆ, ವಾಕ್ಯ ನಿಗ್ಲೆಕ್ಟ್ ಮಾಡ್ತಾರೆ. ಕೇಳುವಾಗ ಅವರಿಗೆ ಸಂತೋಷ ಆಗ್ತದೆ, ಆದರೆ ಮತ್ತೆ ಅದು ನೆನಪಿರುವುದಿಲ್ಲ, ಏನು ಮಾಡೋದು ಗೊತ್ತಾಗುವುದಿಲ್ಲ. ಆದರೆ ವಾಕ್ಯ ಎಂಬ ಆತನು ನಿನ್ನ ಒಳಗೆ ಇದ್ದರೆ ನಿನಗೆ ಆತನು ಸಹಾಯ ಮಾಡ್ತಾನೆ. ಏಕೆಂದರೆ ದೇವರು ಕಣ್ಣಿಗೆ ಕಾಣುವುದಿಲ್ಲ, ಈ ಕಣ್ಣಿಗೆ ಕಾಣುವುದಿಲ್ಲ, ಆದರೂ ದೇವರು ವಾಚ್ ಮಾಡ್ತಾನೆ. ದೇವರು ನಮಗೆ ಯಾವಾಗಲೂ ವಾಚ್ ಮಾಡ್ತಾನೆ. ಆತನು ದೇವರೆಂದರೆ ಅವರು ಸರ್ವಶಕ್ತನು, ಅಂದರೆ ಈ ಲೋಕವು ಸೃಷ್ಟಿ ಮಾಡಿದಾತನು, ಸರ್ವಶಕ್ತನು ಆತನು. ಆತನಿಗೆಲ್ಲ ಗೊತ್ತುಂಟು, ನಿನ್ನ ಪರಿಸ್ಥಿತಿ ಗೊತ್ತುಂಟು, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ, ಯಾವ ಸಮಸ್ಯೆಯಲ್ಲಿದ್ದೀರಿ, ಅದು ಎಲ್ಲ ಗೊತ್ತುಂಟು. ಆದರೆ ವಾಕ್ಯೆಂಬ ಆತನು ನಿನ್ನ ಒಳಗಿದ್ದರೆ, ಯೇಸು ಕ್ರಿಸ್ತನು ಅದಕ್ಕೋಸ್ಕರ ಭೂಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ, ಯಾರು ನಾಶವಾಗಬಾರದು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ರಕ್ಷಣೆ ಕೊಡಲಿಕ್ಕೆ. ಹೌದು, ರಕ್ಷಣೆ ಒಟ್ಟಿಗೆ ಈ ಲೋಕದಲ್ಲಿ ನಾವು ಯಾವ ರೀತಿಯಲ್ಲಿ ನಡೆಯಬೇಕು ಅದು ಕೂಡ ಉಂಟು. ಸತ್ಯವೇದನ ಸರಿಯಾಗಿ ಓದಿದರೆ ಯಾವ ರೀತಿಯಲ್ಲಿ ನಾವು ನಡೆಯಬೇಕು, ಹೇಗೆ ಮಾತಾಡಬೇಕು ಎಂದು ಎಲ್ಲ ಇದರಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಖಾಲಿ ರಕ್ಷಣೆಯಲ್ಲ, ರಕ್ಷಣೆ ಒಂದು ಭಾಗ, ಅದು ಖಂಡಿತ ರಕ್ಷಣೆ ಬೇಕೇ. ಮಾನವನಿಗೆ ರಕ್ಷಣೆ ಇಲ್ಲದರೆ ಈ ಲೋಕದಲ್ಲಿ ಬಂದು ಜೀವಿಸಿ ಏನು ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ಬಂದನೆಂದೆನಿಸಿ ಆತನು ಒಳ್ಳೆಯ ರೀತಿಯಲ್ಲಿ ಜೀವಿಸಿದ, ಐಶ್ವರ್ಯದಲ್ಲಿ ಜೀವಿಸಿದ, ಆದರೆ ಏನು ಪ್ರಯೋಜನ ರಕ್ಷಣೆ ಇಲ್ಲದಿದ್ದರೆ ಅವನ ಜೀವಿತದಲ್ಲಿ? ರಕ್ಷಣೆ ಯಾರ ಮುಖಾಂತರ? ರಕ್ಷಣೆ ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ರಕ್ಷಣೆ. ಏಕೆಂದರೆ ಯೇಸು ಕ್ರಿಸ್ತನ ಹತ್ತಿರ ಬರುವಾಗ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪದ ಹೃದಯದಿಂದ ಬರಬೇಕು. ಏಕೆಂದರೆ ಇಡೀ ಲೋಕದಲ್ಲಿ ಮಾನವನು ಪಾಪದಲ್ಲಿ ಇದ್ದಾನೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಅಂದರೆ ಶರೀರದಲ್ಲಿ ಹುಟ್ಟಿದ್ದಾನೆ ಆತನು. ಒಬ್ಬ ತಂದೆ ತಾಯಿಗೆ ಹುಟ್ಟಿದ್ದಾನೆ, ಶರೀರದಲ್ಲಿ ಹುಟ್ಟಿದ್ದು ಶರೀರವೇ, ಆತ್ಮದಲ್ಲಿ ಹುಟ್ಟಿದ್ದು ಆತ್ಮವೇ. ಅದಕ್ಕೋಸ್ಕರ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ, ನೀನು ಹೊಸತ್ತಾಗಿ ಹುಟ್ಟಬೇಕು. ನೀನು ಹೊಸತ್ತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ. ನಿಕೋದೇಮನಿಗೆ ಹೇಳ್ತಾನೆ, ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ ನಿನಗೆ, ನೀನು ಹೊಸತ್ತಾಗಿ ಹುಟ್ಟಲೇಬೇಕು. ಏಕೆಂದರೆ ಏಕೆ ಹೇಳಿದ್ದು ಯೇಸು ಕ್ರಿಸ್ತನು ಇದು ಹೊಸತ್ತಾಗಿ ಹುಟ್ಟಿದ? ಆತ್ಮದಿಂದ ಹುಟ್ಟಿದ್ದು, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮ. ಈ ಶರೀರದಿಂದ ಹುಟ್ಟಿದ್ದು ಈ ಒಂದು ದಿವಸ ಈ ಮಣ್ಣಿಗೆ ಹೋಗ್ತದೆ, ಆದರೆ ಆತ್ಮನಿಂದ ಹುಟ್ಟಿದವನು. ಎಲ್ಲ ಮಾನವನಿಗೆ ಆತ್ಮನಿಂದ ಹುಟ್ಟಲಿಕ್ಕೆ ಉಂಟು, ಆತ್ಮನಿಂದ ಹೊಸತಾಗಿ ಹುಟ್ಟಲಿಕ್ಕೆ ಉಂಟು. ಅದಕ್ಕೋಸ್ಕರ ಯೇಸು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಹೇಳಿದ್ದಾನೆ. ಮತ್ತು ಹೇಗೆ ನಡೆಯಬೇಕು ಲೋಕದಲ್ಲಿ, ಯಾವ ರೀತಿಯಲ್ಲಿ ನಡೆಯಬೇಕು. ಯೇಸು ಹೇಳ್ತಾನೆ, ಹಳೆಯ ಒಡಂಬಡಿಕೆ ನೀನು ವೈಭಿಚಾರ ಮಾಡಬಾರದು, ಅದು ಹಳೆಯ ಒಡಂಬಡಿಕೆ, ನೀನು ವೈಭಿಚಾರ ಮಾಡೋದು ಅದು ಪಾಪವಾಗಿದೆ. ಆದರೆ ಹೊಸ ಒಡಂಬಡಿಕೆ, ನೀನು ಒಬ್ಬ ಸ್ತ್ರೀಗೆ ನೋಡಿ ಮನಸ್ಸಲ್ಲಿ ನೀನು ಅವಳ ವಿಷಯದಲ್ಲಿ ಕೆಟ್ಟ ಭಾವನೆ ಎಣಿಸಿದರೆ ಅದು ವೈಭಿಚಾರ ಮಾಡಿ ಆಯಿತು ಎಂದು ಹೇಳ್ತಾನೆ. ಮಾಡಿ ಆಯಿತದು. ನೋಡಿ ಎಷ್ಟು ವ್ಯತ್ಯಾಸ ಉಂಟು ನೋಡಿ, ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ವ್ಯತ್ಯಾಸ ಉಂಟು. ಅದಕ್ಕೋಸ್ಕರ ಯೇಸು ಈ ಲೋಕದಲ್ಲಿ ಬಂದು ನಮಗೆ ಜೀವಿಸಲಿಕ್ಕೆ ಕಲಿಸಿದ್ದಾನೆ. ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂದು ಯೇಸುವಿನ ಜೀವಿತದಲ್ಲಿ ಕೆಲವು ಗಾಳಿ ಬಂತು, ಆತನ ಜೀವಿತದಲ್ಲಿ ಬಂದಿದೆ. ಆದರೆ ಆತನು ವಾಕ್ಯದ ಮುಖಾಂತರ ಎದುರಿಸಿದ್ದಾನೆ, ವಾಕ್ಯವನ್ನು ಮಾತಾಡಿದ್ದಾನೆ. ಏಕೆಂದರೆ ಆತನು
ತಂದೆಗೆ ಕನೆಕ್ಟ್ ಆಗಿದ್ದ, ಸೃಷ್ಟಿಕರ್ತನಿಗೆ. ಅದಕ್ಕೆ ಸರಿ ತಂದೆ ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ. ಈ ಲೋಕದಲ್ಲಿ ಏನಾದರೂ ಯೇಸು ಕ್ರಿಸ್ತನು 33 ವರ್ಷ ಸೇವೆ ಮಾಡಿದ್ದಾನೆ, ಏನಾದರೂ ಅದ್ಭುತ ಸೂಚಕರ್ಯ ತುಂಬ ಆಗಿದೆ, ಅದು ತಂದೆ ಆತನಲ್ಲಿ ಇದ್ದು ಮಾಡಿದ್ದಾನೆ. ಏಕೆಂದರೆ ಆತನು ತಂದೆಗೆ ಕನೆಕ್ಟ್ ಆಗಿದ್ದ. ಪ್ರಾರ್ಥನೆಯ ಜೀವಿತ ಇತ್ತು ಯೇಸು ಕ್ರಿಸ್ತನ ಹತ್ರ. ಮತ್ತು ಯಾವ ವ್ಯಕ್ತಿತ್ವ ಪ್ರಾರ್ಥನೆ ಜೀವಿತ ಉಂಟು ಅವನು ಬೀಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ತಂದೆಯ ಆತ್ಮ ಉಂಟು ಒಳಗೆ, ತಂದೆ ನಡೆಸ್ತಾನೆ. ಈಗ ನಿಮ್ಮ ಒಳಗೆ ಯಾರ್ಯಾರು ಹೊಸತಾಗಿ ಹುಟ್ಟಿದ್ದೀರಿ, ದೇವರ ಆತ್ಮ ನಿಮಗೆ ನಡೆಸಬೇಕು. ದೇವರ ಆತ್ಮ ನಡೆಸುವಾಗ ಗಾಳಿ ಬರ್ಬೋದು, ಆದರೆ ದೇವರ ಆತ್ಮವು ನಿಮಗೆ ಆ ಗಾಳಿಯಿಂದ ಏಕೆ ತಪ್ಪಿಸಬೇಕೆಂದು ಕಲಿಸಿಕೊಡುತ್ತಾನೆ. ಹೇಗೆ ತಪ್ಪಿಸಬೇಕು, ಯಾವ ರೀತಿಯಲ್ಲಿ ತಪ್ಪಿಸಬೇಕೆಂದು. ಅದರ ಅರ್ಥ ಈ ಲೋಕದಲ್ಲಿ ಸಮಸ್ಯೆ ಬರುವುದಿಲ್ಲ ಅಂದರ್ಥ, ಸಮಸ್ಯೆ ಬರ್ಬೋದು, ಆದರೆ ತಪ್ಪಿಸಲಿಕ್ಕೆ, ಅದರಿಂದ ಹೊರಗೆ ಬರಲಿಕ್ಕೆ ಈ ಸತ್ಯವೇದದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಸ್ವತಃ ಯೇಸು ತೋರಿಸ್ತಾರೆ ಹೇಗೆ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು, ಹೇಗೆ ಜನರಿಗೆ ಎದುರು ಮಾತಾಡುವವರು. ಆಗ ನೀನು ಏನು ಮಾಡಬೇಕು. ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಆತನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು. ಶಿಲುಬೆ ಅಂದರೆ ಈ ಶಿಲುಬೆ ಅಲ್ಲ, ಮರದ ಶಿಲುಬೆ ಅಲ್ಲ. ಶಿಲುಬೆ ಅಂದರೆ ನಿನ್ನ ಜೀವಿತದಲ್ಲಿ ಡೈಲಿ ಬೇಸಲ್ಲಿ ಡೈಲಿ ನಿನಗೆ ಯಾವುದಾದ್ರು ಸಮಸ್ಯೆ ಬರ್ಬೋದು, ಆದರೆ ಯೇಸುವಿನ ಹಿಂದೆ ಹೋಗುವಾಗ ಯೇಸು ಆ ಸಮಸ್ಯೆಯಿಂದ ನಿನಗೆ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆತನು. ಕಷ್ಟ ಬರ್ಬೋದು, ನಿನಗೆ ಸಮಸ್ಯೆ ಬರ್ಬೋದು, ಅದು ಕ್ರಿಸ್ತನಲ್ಲಿ ಇದ್ದರೆ ಬರ್ಬೋದು. ಅದು ಲೋಕದ ಜನರಿಗೆ ಬರುವುದಿಲ್ಲ ಅಂದಿಲ್ಲ, ಬರ್ತದೆ, ಎಲ್ಲರಿಗೆ ಬರ್ತದೆ. ಆದರೆ ನೀನು ಕ್ರಿಸ್ತನಲ್ಲಿ ಇದ್ದರೆ, ಯಾರ್ಯಾದರೂ ಹೇಳಿದವರು ನಿನಗೆ ಏನು ಕ್ರಿಸ್ತನಲ್ಲಿ ಬಂದರೆ ನಿನ್ನ ಸಮಸ್ಯೆ ಪರಿಹಾರ ಆಗ್ತದೆ, ನಿನಗೆ ಹೊಸ ಜಾಬ್ ಸಿಗ್ತದೆ, ನಿನಗೆ ಹೊಸ ಮನೆ ಕಟ್ಟಲಿಕ್ಕೆ ಆಗ್ತದೆ, ನಿನ್ನ ಫೈನಾನ್ಸ್ ಬರ್ತದೆ. ನೋಡಿ, ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಬರುವುದು ಅದಕ್ಕೋಸ್ಕರ ಅಲ್ಲ. ಮೊದಲು ರಕ್ಷಣೆ ಬೇಕು. ಮೊದಲು ಹುಡುಕಿ, ದೇವರ ವಾಕ್ಯ ಹೇಳ್ತದೆ, ಮೊದಲು ಹುಡುಕಿ ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಬಡಿರಿ, ಮತ್ತೆಲ್ಲ ನಿಮಗೆ ಹಿಂಬಾಲಿಸುವುದು. ದೇವರ ರಾಜ್ಯಕ್ಕೋಸ್ಕರ ತವಕ ಬಡಿರಿ. ರಕ್ಷಣೆ, ಒಬ್ಬ ವ್ಯಕ್ತಿಗೆ ರಕ್ಷಣೆ ವೆರಿ ಇಂಪಾರ್ಟೆಂಟ್. ರಕ್ಷಣೆ ಹೊಂದಿದ ಒಬ್ಬ ವ್ಯಕ್ತಿಗೆ ಆತನಿಗೆ ಗೊತ್ತಾಗ್ತದೆ ಆತನ ರಕ್ಷಣೆಯಲ್ಲಿ ಇದ್ದಾನಾ ಇಲ್ಲ ಅಂತ. ಕೆಲವು ರಕ್ಷಣೆಗೆ ಬಂದಿದ್ದಾರೆ, ಆದರೆ ಒಂದು ರಕ್ಷಣೆಯ ಅನುಭವ ಇಲ್ಲ ಅವರಿಗೆ. ಏಕೆಂದರೆ ಅವರು ಪರಿಶುದ್ಧ ಆತ್ಮನಿಗೆ ಕನೆಕ್ಟ್ ಆಗಿಲ್ಲ, ರಕ್ಷಣೆ ಅನುಭವ ಇಲ್ಲ. ಒಬ್ಬ ರಕ್ಷಣೆಯಲ್ಲಿ ಇದ್ದ ವ್ಯಕ್ತಿ, ಆತನಿಗೆ ಒಂದು ದಾಹ ಇರ್ತದೆ, ಒಳಗಿಂದ ಒಂದು ದಾಹ ಇರ್ತದೆ ಆತನಿಗೆ. ಅಂದರೆ ಏನು ದಾಹ? ಯಾವ ದಾಹ? ಪ್ರಾರ್ಥನೆ ಮಾಡಬೇಕು, ಯೇಸುವಿನ ವಾಕ್ಯ ಕೇಳಬೇಕು, ಸತ್ಯವೇದ ಓದಬೇಕು, ಮತ್ತು ಈ ವಾಕ್ಯ ಇತರರಿಗೆ ನಾನು ಹೇಳಬೇಕು. ಏಕೆಂದರೆ ದೇವರು ನನಗೆ ಈ ಲೋಕದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾನೆ. ಮನುಷ್ಯನ ಒಂದು ಆಯುಷ್ಯ ಹೆಚ್ಚಿಲ್ಲ ಈ ಲೋಕದಲ್ಲಿ. ನಾವು ಹಳೆ ಒಡಂಬಡಿಕೆ ನೋಡಿದರೆ 900 ವರ್ಷ ಬದುಕಿದ್ದಾರೆ, 900 ಮೇಲೆ ಎಷ್ಟೋ ವರ್ಷ ಬದುಕಿದ್ದಾರೆ. ಆದರೆ ಈ ಹೊಸ ಒಡಂಬಡಿಕೆ ನಾವು ಈಗ ನೋಡ್ತಾ ಇದ್ದೇವೆ, ಮನುಷ್ಯನ ಆಯುಷ್ಯ ಅಷ್ಟಿಲ್ಲ. ಆದರೆ ಸಿಕ್ಕಿದ ಒಬ್ಬ ವ್ಯಕ್ತಿ, ನಿಜವಾಗಿ ಒಬ್ಬನಿಗೆ ರಕ್ಷಣೆ ಅನುಭವ ಉಂಟು, ಅವನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಸಮಯ ಕೊಂಚ ಉಂಟು, ವ್ಯರ್ಥ ಮಾಡುವುದಿಲ್ಲ. ಏನಾದರೂ ಮಾಡಬೇಕು, ಕ್ರಿಸ್ತನಲ್ಲಿ ಇದ್ದು ಮಾಡಬೇಕು. ಕ್ರಿಸ್ತನಲ್ಲಿ ಹೊರಗಿದ್ದು ಲೋಕದ ಜನರು ಮಾಡ್ತಾರೆ, ಅದು ಕ್ರಿಸ್ತನಲ್ಲಿ ಇದ್ದು ಮಾಡೋದು ವೆರಿ ಇಂಪಾರ್ಟೆಂಟ್. ನನ್ನ ಹೆಸರಿನಲ್ಲಿ ಯಾರಿಗಾದರೂ ನೀವು ಒಂದು ತನ್ನಗೆ ನೀರು ಕೊಟ್ಟಿದ್ದಾರೆ, ಅದರ ಪ್ರತಿಫಲ ನಿನಗೆ ತಪ್ಪುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ನಿನಗೆ ತಪ್ಪುದೇ ಇಲ್ಲ, ಅದು ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಲೋಕದ ಮೆಟೀರಿಯಲ್ ವಿಷಯದಲ್ಲಿ ಅಲ್ಲ, ನಾವು ಆತ್ಮಿಕ ವಿಷಯದಲ್ಲಿ ನೋಡಬೇಕಾಗ್ತದೆ.
ಒಬ್ಬ ವ್ಯಕ್ತಿ, ಒಬ್ಬ ರಕ್ಷಣೆ ಹೊಂದಿದವನು ಏನಾದರೂ ಈ ಲೋಕದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅದು ರೆಕಾರ್ಡ್ ಆಗ್ತದೆ, ಮೇಲೆ ರೆಕಾರ್ಡ್ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ, ಅದು ಬರೆಯಲ್ಪಡ್ತದೆ. ಕ್ರಿಸ್ತನಲ್ಲಿ ಇಲ್ಲದವನು ಅಲ್ಲಿ ರೆಕಾರ್ಡ್ ಆಗುವುದಿಲ್ಲ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಅಂದರೆ ಕ್ರಿಸ್ತನಲ್ಲಿ ಇಲ್ಲದವನು ಕೂಡ ಇಲ್ಲಿ ಏನು ಬಿತ್ತುತ್ತಾನೆ ಅವನು ಕೂಡ ಕೊಯ್ತಾನೆ, ಈ ಲೋಕದಲ್ಲಿ ಕೊಯ್ತಾನೆ. ಆದರೆ ಕ್ರಿಸ್ತನಲ್ಲಿ ಇದ್ದವರು ಈ ಲೋಕದಲ್ಲಿ ಕೂಡ ಕೊಯ್ತಾರೆ, ಆ ಲೋಕದಲ್ಲಿ ಕೂಡ ನಿಮಗೆ ಉಂಟು. ಪರಲೋಕದಲ್ಲಿ ಕೂಡ ನೀವು ಏನು ಬಿತ್ತಿದ್ದೀರಿ ಈ ಲೋಕದಲ್ಲಿ ಅದು ಕೂಡ ಅಲ್ಲಿ ಲೆಕ್ಕ ಉಂಟು. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಸುವನು, ಬಂಡೆ ಮೇಲೆ ವಾಕ್ಯದ ಮೇಲೆ ಇರುವವನು, ವಾಕ್ಯದಲ್ಲಿ ಕಟ್ಟುವವನು ಬುದ್ಧಿ ಉಳ್ಳವನು ಹೇಳ್ತಾನೆ. ಬುದ್ಧಿಯುಳ್ಳ ಮನುಷ್ಯನ ಅಲ್ಲಿ ಪುನಃ ಹೇಳ್ತದೆ, ಕಟ್ಟಿದ ಮೇಲೆ ಮಳೆ ಸುರಿಸುವುದು. ಮಳೆ ಎಂದರೆ ಲೋಕದ ಸಮಸ್ಯೆ, ಆ ಸಮಸ್ಯೆ ಈ ಸಮಸ್ಯೆ ಈ ಸಮಸ್ಯೆ ಸುರಿಸುವುದು. ಹಳ್ಳಗಳು ಬಂದವು, ದೊಡ್ಡ ದೊಡ್ಡ ಗಾಳಿಗಳು ಬಂದವು, ಸಮಸ್ಯೆ ಬಂದವು. 4 ಕಡೆಯಿಂದ ಗಾಳಿ ಬೀಸಿ ಮನೆಗೆ ಬಡಿಯಿತು. 4 ಕಡೆಯಿಂದ ಬರ್ತದೆ, ಬಡಿಯಿತ್ತು. ಆದಾಗೂ ಅದರ ಅಸ್ಥಿವಾರವು ಬಂಡೆ ಮೇಲೆ ಇದ್ದಿಂದ ಅದು ಬೀಳಿಲ್ಲ. ಅದು ಅಸ್ಥಿವಾರ, ಬಂಡೆ ಅಂದರೆ ವಾಕ್ಯದಲ್ಲಿ ಕಟ್ಟಿದ್ದಾನೆ ಆತನು. ಕ್ರಿಸ್ತನಿಗೋಸ್ಕರ ಜೀವಿಸ್ತಾನೆ. ಕ್ರಿಸ್ತನಿಗೋಸ್ಕರ ಆತನು ಜೀವಿಸುವಾಗ ಯಾವ ಗಾಳಿ ಬಂದರೂ ಆತನು ಅಲಗಾಡುವುದಿಲ್ಲ, ಬೀಳುವುದಿಲ್ಲ ಆತನು ಅಂದ ಅರ್ಥ. ಅದು ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಈ ನನ್ನ ಮಾತುಗಳನ್ನು ಕೇಳಿಯು, ನನ್ನ ಮಾತನ್ನು ಕೇಳಿ, ಯೇಸು ಕ್ರಿಸ್ತನ ಮಾತನ್ನು ಕೇಳಿಯು ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಯೇಸು ಕ್ರಿಸ್ತನ ಮಾತನ್ನು ಕೇಳಿ, ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಕೂಡ ಆತನು ಅದರ ಪ್ರಕಾರ ನಡೆಯದವನು. ಖಾಲಿ ಕೇಳುವುದು ಮಾತ್ರ, ಆತನು ಅದರ ಪ್ರಕಾರ ನಡೆಯುವುದಿಲ್ಲ. ಆತನು ಕೇಳುವುದು ಮಾತ್ರ. ಕೇಳುವಾಗ ಆತನಿಗೆ ಸಂತೋಷ ಆಗ್ತದೆ, ಸ್ವಲ್ಪ ತೃಪ್ತಿ ಆಗ್ತದೆ, ಮತ್ತು ಆತನು ಅದರ ಪ್ರಕಾರ ನಡೆಯುವುದಿಲ್ಲ. ಏಕೆಂದರೆ ಬೀಜವು ಬಿತ್ತಿತು, ಅದು ಕೆಲವು ಇಲ್ಲಿ ಈ ಗಟ್ಟಿ ಸ್ಥಳದಲ್ಲಿ ಬಿತ್ತು. ಸೈತಾನನು ಬಂದ, ಅದು ಕದ್ದುಕೊಂಡು ಹೋದ. ಅಂದರೆ ವಾಕ್ಯ ಕೇಳಿದ ಆತನು, ಆದರೆ ಅದು ಅವನಿಗೆ ಅದರ ಪ್ರಕಾರ ನಡೆಯಲಿಕ್ಕೆ ಆಗಲಿಲ್ಲ. ಏಕೆಂದರೆ ಸೈತಾನು ಆ ಬೀಜವನ್ನು ಕದ್ದುಕೊಂಡ. ಕೆಲವು ಬೀಜ ಬಂಡೆ ಮೇಲೆ ಬಿತ್ತು. ಆ ಬಂಡೆ ಮೇಲೆ ಅಂದರೆ ಬಂಡೆಯಲ್ಲಿ ಬೇರು ಕೆಳಗೆ ಹೋಗಲಿಕ್ಕೆ ಆಗುವುದಿಲ್ಲ, ಮೇಲಿಂದ ಸ್ವಲ್ಪ ಮಣ್ಣಿತ್ತು, ಬೇಗ ಮೊಳಕೆ ಬಂತು. ಆದರೂ ಬಿಸಿಲು ಬರುವಾಗ ಅದು ಬಾಡಿ ಹೋಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ಅಂದರೆ ಅವನು ವಾಕ್ಯ ಕೇಳಿದಾನೆ, ಆದರೆ ಏನು ಬಂತು, ವಾಕ್ಯದ ಪ್ರಕಾರ ಅವನು ನಡೆಯಲಿಲ್ಲ. ವಾಕ್ಯ ಎಷ್ಟೋ ಉಂಟು ಇದರಲ್ಲಿ, ಹೇಗೆ ನಡೆಯಬೇಕು, ನೀನು ಹೇಗೆ ಇರಬೇಕು, ಯಾವ ರೀತಿಯಲ್ಲಿ ಇರಬೇಕು, ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನು ಖಾಲಿ ಕೇಳಿದ್ದಾನೆ, ಇದರಲ್ಲಿ ಉಂಟಾ ಇಲ್ಲ ಅಂತ ಅವನು ನೋಡಲಿಲ್ಲ. ಆದ ಕಾರಣ ಅವನಿಗೆ ನಡೆಯಲಿಕ್ಕೆ ಆಗಲಿಲ್ಲ. ಆಗ ಲೋಕದಲ್ಲಿ ಗಾಳಿ ಬರ್ತದೆ, ಕಾಯಿಲೆ ಬರುವುದು, ಆ ಸಮಸ್ಯೆ ಬರುವುದು, ಈ ಸಮಸ್ಯೆ ಬರುವುದು, ಫೈನಾನ್ಸ್ ಸಮಸ್ಯೆ ಬರುವುದು, ಕೆಲಸಕ್ಕೆ ಮಾಡುವ ಸ್ಥಳದಲ್ಲಿ ಸಮಸ್ಯೆ ಬರುವುದು, ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅವನಿಗೆ ಸಮಸ್ಯೆ ಬರುವುದು. ಆಗ ಅವನಿಗೆ ತಡೆಯಲಿಕ್ಕೆ ಆಗುವುದಿಲ್ಲ, ಅವನಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಅವನಿಗೆ ಏಕೆಂದರೆ ವಾಕ್ಯ ಕೇಳಿದ್ದಾನೆ, ಅವನು ಅದರ ಪ್ರಕಾರ ನಡೆಯಲಿಲ್ಲ. ಕಾರಣ ಆ ಮನುಷ್ಯನು ಬಿದ್ದು ಹೋಗ್ತಾನೆ. ಇವತ್ತು ಎಷ್ಟೋ ಮಂದಿ ಸಮಸ್ಯೆಯಲ್ಲಿದ್ದಾರೆ, ಇವನ ವಿಶ್ವಾಸಿಗಳು. ಯಾಕೆ ಕಾರಣ, ವಾಕ್ಯ ಕೇಳಿದ್ದಾರೆ, ಅವರು ವಾಕ್ಯ ಕೇಳಿದ್ದಾರೆ, ದೇವರ ವಾಕ್ಯ ಕೇಳಿದ್ದಾರೆ, ಆದರೆ ಅದರ ಪ್ರಕಾರ ನಡೆಯಲಿಲ್ಲ. ಎಷ್ಟೋ ಜನರಿಗೆ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಏಕೆ, ಒಂದು ಭಾರ, ಅಯ್ಯೋ ಕೂತ್ಕೊಳ್ತಾರೆ, ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಬೇಗ ಮುಗಿಯುತ್ತದೆ, ಆವಾಗ ಇದು ಮುಗಿಯುವುದೆಂದು. ಇಲ್ಲದೆ ಅವರೇ ಕೂತ್ಕೊಳ್ತಾರೆ, ಒಂದು ಸಂಪ್ರದಾಯ ಪ್ರಕಾರ ಕೂತ್ಕೊಳ್ತಾರೆ, ಸ್ವಲ್ಪ ಹೇಳ್ತಾರೆ, ಅವರಿಗೆ ಆಗುವುದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಏಕೆಂದರೆ
ಅವನು ಹೊಸತಾಗಿ ಹುಟ್ಟಿದ್ದಾನೆ, ವಾಕ್ಯ ಕೇಳಿದ್ದಾನೆ, ಸ್ವಲ್ಪ ಸ್ವಲ್ಪ ವಾಕ್ಯ ಓದಿದ್ದಾನೆ, ಆದರೆ ಅದು ಒಳಗೆ ಇಲ್ಲ, ಅದರ ಪ್ರಕಾರ ನಡೆಯಲಿಲ್ಲ. ಆದ ಕಾರಣ ಕೆಲವು ವಿಶ್ವಾಸಿಗಳಿಗೆ ಗಾಳಿ ಬರುವಾಗ, ಹಳ್ಳ ಬರುವಾಗ ತಡೆಯಲಿಕ್ಕೆ ಆಗುವುದಿಲ್ಲ. ಏನು ಮಾಡೋದು ಅವರಿಗೆ ಗೊತ್ತಾಗುವುದಿಲ್ಲ. ಏಕೆ ನನಗೆ ಈ ಸಮಸ್ಯೆ ಬಂದಿದೆ, ಏಕೆ ನನಗೆ ಬಂದಿದೆ, ಏಕೆ ಅವರು ಅಭಿವೃದ್ಧಿ ಆಗಿದ್ದಾರೆ, ನನಗೇಕೆ ಈ ರೀತಿ ಎಂದು ಅವರ ಭಾವನೆ ಆಗಿದೆ. ಅವರಿಗೆ ಅದು ಆಲೋಚನೆ ಬರ್ತದೆ. ಸೈತಾನ ಆಲೋಚನೆ ತರ್ತಾನೆ. ಅದರ ಅರ್ಥ ವಿಶ್ವಾಸಿಗಳಿಗೆ ಆಲೋಚನೆ ಬರುವುದಿಲ್ಲ ಎಂದಲ್ಲ. ಸೈತಾನ ಮಾತಾಡ್ತಾನೆ. ಆತನು ಪೇತ್ರನಿಗೆ ಮಾತಾಡಲಿಲ್ವಾ? ಯೇಸು ಕ್ರಿಸ್ತನು ಹೇಳ್ತಾನೆ, ತನ್ನ ಮರಣದ ವಿಷಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಹೇಳುವಾಗ ಪೇತ್ರನು ಹೇಳ್ತಾನೆ, ನಿನಗೆ ಇದು ಆಗಬಾರದು. ಯೇಸು ಕ್ರಿಸ್ತನು ಹೇಳ್ತಾನೆ, ಸೈತಾನನೇ ನನ್ನಿಂದ ತೊಲಗು ಹೇಳ್ತಾನೆ ಪೇತ್ರನಿಗೆ ನೋಡಿ. ಹಾಗಾದರೆ ಪೇತ್ರನು ಏನು ಮಾತಾಡಿದ? ಒಳ್ಳೆಯದನ್ನೇ ಮಾತಾಡಿದ. ನಿನಗೆ ಹೀಗೆ ಆಗಬಾರದು. ಯೇಸು ಕ್ರಿಸ್ತನು ಶಿಲುಬೆ ವಿಷಯದಲ್ಲಿ ನನಗೆ ಶಿಲುಬೆಗೆ ಹಾಕ್ತಾರೆ, ಕೊರಡೆಯಿಂದ ಹೊಡೆತಾರೆ, ನಾನು ಶಿಲುಬೆಯಲ್ಲಿ ಸಾಯ್ತೇನೆ, 3ನೇ ದಿವಸ ಜೀವಂತ ಆಗ್ತೇನೆ. ಅವನಿಗೆ ಅರ್ಥ ಆಗಲಿಲ್ಲ. ನಿನಗೆ ಹೀಗೆ ಆಗಲೇಬಾರ್ದು ಹೇಳ್ತಾರೆ. ಯೇಸು ಕ್ರಿಸ್ತನು ಏಕೆ ಬಂದ? ತಂದೆ ಏಕೆ ಕಳಿಸಿದ್ದು? ಅದಕ್ಕೋಸ್ಕರ ಕಳಿಸಿದ್ದು. ಇಲ್ಲಿ ತಂದೆ ಚಿತ್ತ ಮಾಡಲಿಕ್ಕೆ ಯೇಸು ಈ ಲೋಕದಲ್ಲಿ ಬಂದಿದ್ದು. ಆದರೆ ಈಗ ಪೇತ್ರನು ಮಾತಾಡ್ತಾ ಇದ್ದಾನೆ, ಏನು ನಿನಗೆ ಈಗ ಆಗಬಾರ್ದು. ಯೇಸು ಹೇಳ್ತಾರೆ, ಸೈತಾನನೇ ತೊಲಗು. ಅಂದರೆ ಸೈತಾನನು ಆತನ ಒಳಗಿಂದ ಮಾತಾಡ್ತಿದ್ದ. ಸೈತಾನಿಗೆ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗುವುದು ಚಿತ್ತ ಇರಲಿಲ್ಲ. ಶಿಲುಬೆಗೆ ಹೋಗ್ತಾರೆ, ಆತನು ಸೋಲ್ತಾನೆ, ಸೈತಾನ ಸೋಲ್ತಾನೆ. ಅದಕ್ಕೆ ಸರ್ ಅವನ ಬಾಯಿಯ ಮುಖದ ಅದರ ಅರ್ಥ ವಿಶ್ವಾಸಿಗಳ ಬಾಯಿಯ ಮುಖದ ಸೈತಾನ ಮಾತಾಡೋದಿಲ್ಲ ಅಂದಲ್ಲ, ಮಾತಾಡ್ತಾನೆ. ಅದಕ್ಕೋಸ್ಕರ ನಿಮಗೆ ಆಲೋಚನೆ ಬರ್ಬೋದು, ಕೆಟ್ಟ ಆಲೋಚನೆ ಬರ್ಬೋದು. ಆದರೆ ನಿಮಗೆ ವಾಕ್ಯ ಕೊಡಲ್ಪಟ್ಟಿದೆ. ಕ್ರಿಸ್ತನ ಪ್ರೀತಿಯು ನಿಮ್ಮ ಒಳಗೆ ಇದ್ದರೆ, ನಿಮ್ಮ ಒಳಗೆ ಕ್ರಿಸ್ತನ ಪ್ರೀತಿ ಇರಬೇಕು. ಅದಕ್ಕೋಸ್ಕರ ನೀವು ಯಾವಾಗಲೂ ನಿಮ್ಮ ಪ್ರಾರ್ಥನೆಯಲ್ಲಿ ನಿನ್ನ ಪ್ರೀತಿ ನನ್ನ ಒಳಗೆ ಇರಬೇಕು, ನಿನ್ನ ಸ್ವಭಾವದಿಂದ ನನಗೆ ತುಂಬಿಸು, ನಿನ್ನ ಗುಣಾತಿಶಯಿಂದ ನನಗೆ ತುಂಬಿಸು. ನೀವು ಪ್ರಾರ್ಥನೆಯಲ್ಲಿ ಇಡಬೇಕು, ಪ್ರಾರ್ಥನೆ ಮಾಡಬೇಕು. ಕ್ರಿಸ್ತನ ಸ್ವಭಾವ ನಿಮ್ಮ ಒಳಗಿದ್ದರೆ, ಕ್ರಿಸ್ತನ ಗುಣ ನಿಮ್ಮ ಒಳಗಿದ್ದರೆ, ಎಲ್ಲ ಗಾಳಿ ಬಂದರೂ ಅದರಿಂದ ನಿಮಗೆ ಜಯಿಸಲಿಕ್ಕೆ ಆಗ್ತದೆ. ಏಕೆಂದರೆ ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿ ತೋರಿಸಿದ್ದಾನೆ. ನಮಗೆ ಜೀವಿಸಿ ತೋರಿಸ್ತಾನೆ. ಆತನು ತೋರಿಸ್ತಾನೆ. ಆ ಗುಣ ಮತ್ತು ಸ್ವಭಾವ ನಮ್ಮ ಒಳಗಿದ್ದರೆ, ಆತನು ನಡೆಯುವ ರೀತಿಯಲ್ಲಿ ನಡೆದರೆ ನಿಮಗೊಂದು ಆಲೋಚನೆ, ಆತನು ದೇವರ ಮಗನಾಗಿದ್ದ, ನಾನು ಎಷ್ಟು ಈ ಲೋಕದಲ್ಲಿ ಮನುಷ್ಯನಾಗಿದ್ದೇನೆ. ಕ್ರಿಸ್ತನಿಗೆ ಸ್ವೀಕಾರ ಮಾಡಿದವರು ಎಲ್ಲರೂ ದೇವರ ಮಗನಾಗಿದ್ದಾನೆ. ಅವನು ಈಗ ಏನು ಮಾಡಬೇಕು? ನಾವು ಸಂಪೂರ್ಣ ಸಮರ್ಪಣೆ ಮಾಡಬೇಕು. ಲೋಕವೂ ಬೇಕು, ಇದು ಬೇಕೆಂದರೆ ಆಗುವುದಿಲ್ಲ. ಒಂದು ಚೂಸ್ ಮಾಡಬೇಕು. ಅದರ ಅರ್ಥ ಲೋಕದಲ್ಲಿ ಇರಬೇಕು. ಅದಕ್ಕೆ ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಮತ್ತೆ ಎಲ್ಲ ನಿಮಗೆ ಸಿಗುವುದು ಖಂಡಿತವಾಗಿ. ಅದರ ಅರ್ಥ ವಿಶ್ವಾಸಿಗಳು ಬಡತನದಲ್ಲಿ ಜೀವಿಸಬೇಕೆಂದಲ್ಲ, ಹೊಟ್ಟೆಗೆ ಇಲ್ಲದೆ ಜೀವಿಸಬೇಕೆಂದಲ್ಲ, ಬಟ್ಟೆಗೆ ಇಲ್ಲದೆ ಜೀವಿಸಬೇಕೆಂದಲ್ಲ. ಮೊದಲು ತವಕ ಪಡಿರಿ ನೀವು, ಮತ್ತೆಲ್ಲ ನಿಮಗೆ ಹಿಂಬಾಲಿಸುವುದು. ಒಂದು ಸಮಾಧಾನ ಜೀವಿತ. ಸುವಾರ್ತೆ ಎಂದರೆ ಏನು? ಶುಭ ಸಂದೇಶ, ಸಮಾಧಾನ ಶುಭ ಸಂದೇಶ ಅದು. ಅದಕ್ಕೆ ಸರ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನಂತೆ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನನ ಮನುಷ್ಯನ ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಸು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆಗ ಅದು ಧಡಮ್ಮನೆ ಕಿಡುಕೊಂಡು ಬಿತ್ತು. ಅದು ಬಿದ್ದು ಹೋಯಿತು. ಏಕೆಂದರೆ ವಾಕ್ಯ ಇರಲಿಲ್ಲ, ಸಹಿಸಲಿಕ್ಕೆ ಆಗಲಿಲ್ಲ ಅವನಿಗೆ. ವಾಕ್ಯ ಇಲ್ಲದ ಕಾರಣ, ಬಂಡೆಯ ಮೇಲೆ ಕಟ್ಟದ ಕಾರಣ ಅವನು ಉಸುಬಿನ ಮೇಲೆ ಕಟ್ಟಿದ್ದಾನೆ. ಕೇಳಿದ್ದಾನೆ, ಬಿಟ್ಟಿದ್ದಾನೆ ಅಷ್ಟೇ. ನಾನು ರಕ್ಷಣೆ ಹೊಂದಿದ್ದೇನಲ್ಲ, ಸಾಕು, ಅಷ್ಟೇ ಸಾಕು ಎಂದು. ಅಷ್ಟು ಸಾಕಾಗುವುದಿಲ್ಲ ಒಬ್ಬ ವ್ಯಕ್ತಿಗೆ.
ಆತನು ದಿನದಿಂದ ದಿನದಿಂದ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಉಂಟು, ಆತ್ಮದಿಂದ ತುಂಬಿಸಲಿಕ್ಕೆ ಉಂಟು. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ನಾನು. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಯಾರಿಗಾದರೂ ರಕ್ಷಣೆ ಆಗದಿದ್ದರೆ, ಒಂದು ಅನುಭವ ಇಲ್ಲದಿದ್ದರೆ, ಯೇಸುಗೆ ಸ್ವಂತ ರಕ್ಷಣೆ ಸ್ವೀಕಾರ ಮಾಡದಿದ್ದರೆ ನಾನೊಂದು ಪ್ರಾರ್ಥನೆ ಅಂತ ನೀವು ಹೇಳ್ಬೋದು. ಯೇಸುವೇ, ನಾನೊಂದು ಪಾಪಿ ಆಗಿದ್ದೇನೆ. ಯೇಸುವೇ, ನನಗಸ್ರ ನೀನು ಕೊರಡೆಯಲ್ಲಿ ಪೆಟ್ಟು ತಿಂದು ಶಿಲುಬೆಯಲ್ಲಿ ನೇತಾಡಿ ರಕ್ತವನ್ನು ಸುರಿಸಿ ನನಗಸ್ರ ನೀನು ಪ್ರಾಣ ಕೊಟ್ಟಿದ್ದಿ. ನಾನು ಸಾಯಬೇಕಿತ್ತು, ನನ್ನ ಸ್ಥಳದಲ್ಲಿ ನೀನು ಸತ್ತಿ. ಈ ಸತ್ಯ ನಾನು ನಂಬುತ್ತೇನೆ. ನಿನಗೆ ಉಣಲ್ಪಟ್ಟು 3ನೇ ದಿವಸ ತಂದೆ ಆದ ದೇವರು ನಿನಗೆ ಜೀವಂತ ಎಬ್ಬಿಸಿದ್ದಾನೆ. ನೀನು ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಿ, ನೀನು ಪುನಃ ಬರ್ತಿ. ಈ ಸತ್ಯ ನಾನು ನಂಬುತ್ತೇನೆ. ಯೇಸುವೇ, ನನ್ನ ಹೃದಯವನ್ನು ನಾನು ತೆರೆಯುತ್ತೇನೆ, ನನ್ನ ಒಳಗೆ ಬಾ. ನೀನೇ ನನ್ನ ರಕ್ಷಕನು, ನೀನೇ ನನ್ನ ದೇವರಾಗಿದ್ದಿ. ಇಂದಿನಿಂದ ನಿನ್ನನ್ನು ನಾನು ಹಿಂಬಾಲಿಸ್ತೇನೆ. ಆಮೇನ್. ಯಾರ್ಯಾರು ಈ ಪ್ರಾರ್ಥನೆಯನ್ನು ಹೇಳಿದಿರಿ, ಹೃದಯದಲ್ಲಿ ನಂಬುವಾಗ ನಿಮಗೆ ನೀತಿ ದೊರೆಯುತ್ತದೆ, ಬಾಯಲ್ಲಿ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಗ್ತದೆ. ತಂದೆ ನಿಮಗೆ ಸ್ತೋತ್ರ. ಯಾರ್ಯಾರು ಈ ಪ್ರಾರ್ಥನೆ ಅರಿಕೆ ಮಾಡಿದರೆ ಹೃದಯಪೂರ್ವಕವಾಗಿ, ಸ್ವಾಮಿ ಅವರಿಗೆ ನೀನು ರಕ್ಷಣೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಮುಂದಿನ ದಿನ ಅವರಿಗೆ ನಡೆಸು, ಸತ್ಯವೇದನ್ನು ಓದಿ ಪ್ರಾರ್ಥನೆಯಲ್ಲಿ ಇರಲಿಕ್ಕೆ, ಯಾವುದೋ ಸಭೆಗೆ ಹೋಗಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನೇ ಅವರಿಗೆ ಸಹಾಯ ಮಾಡು ಎಂದು ನಾನು ಪ್ರಾರ್ಥನೆ ಮಾಡಿ, ಸರಿಯಾದ ಮಾರ್ಗದಲ್ಲಿ ಅವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ ಅವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಯಾವ ಸ್ಥಿತಿಗತಿಯಲ್ಲಿ ಇದ್ದರೂ ಕರ್ತನೆ, ಎಲ್ಲ ಬಂಧನವನ್ನು ಮುರಿದು ಕರ್ತನೆ ಅವರಿಗೆ ಸರಿಯಾದ ರೀತಿಯಲ್ಲಿ ನಡೆಸು, ಬೆಳಕಲ್ಲಿ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ, ಓ ಕರ್ತನೆ, ಕತ್ತಲೆಯನ್ನು ಬೆಳಕೇನು ಅವರಿಗೆ ಅರಿವು ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನ್ನ ಸಹಾಯ ಇವರಿಗೆ ಬೇಕು. ನೀನು ಸಹಾಯಕದಾಯಕನು ತಂದೆ. ಸ್ತೋತ್ರ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಒಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬದ್ಧ ಅಲ್ಲಿ ಹೆಸರು ಮತ್ತು ಮೇಲೆಗಡೆ ನಂಬರ್ ಬರ್ತದೆ, ನೀವು ಸಂಪರ್ಕ ಮಾಡ್ಬೋದು. ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಿದ್ಧರಿದ್ದೇವೆ. ಆಮೇನ್.